ನಮಸ್ಕಾರ, ನಾನು ಮಾಲಿನಿ ಭಾಸ್ಕರ್. ನನ್ನ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸ್ಟಫ್ಡ್ ಭಿಂಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದರಲ್ಲಿ 1 ಚಮಚ ನೆಲಗಡಲೆ ಬೀಜ ಇದೆ. ಇದನ್ನು ಫಸ್ಟ್ ಹಾಕಿಬಿಟ್ಟು ಹುರಿತಾ ಇದ್ದೀನಿ. ಆಮೇಲೆ ಇದಕ್ಕೆ ಎಳ್ಳು ಬೇಕು, 1 ಸ್ಪೂನ್ ಇಟ್ಕೊಂಡಿದ್ದೀನಿ. ಹುರಿಗಡ್ಲೆನೂ 1 ಸ್ಪೂನ್ ಇಟ್ಕೊಂಡಿದ್ದೀನಿ. ಕೊಬ್ಬರಿ ಇಟ್ಕೊಂಡಿದ್ದೀನಿ, ಒಂದು 2 ಟೀ ಸ್ಪೂನನ್ನು. ಆಮೇಲೆ ಇದಕ್ಕೆ ಎಳ್ಳು ಹಾಕ್ತಾ ಇದ್ದೀನಿ. ಆಮೇಲೆ ಹುರಿಗಡ್ಲೆ, ಕೊಬ್ಬರಿ ಹಾಕ್ತಾ ಇದ್ದೀನಿ. ಖಾರಕ್ಕೆ ಮೆಣಸಿನಕಾಯಿ ಆದರೂ ಹಾಕ್ಕೋಬೋದು ಅಥವಾ ಮೆಣಸಿನ ಪುಡಿ. ನಾನು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ, ತೋರಿಸ್ತೀನಿ. ಸಾಕು, ಆರಿಸ್ತೀನಿ. ಇದು ಫುಲ್ ಆರಿದ ಮೇಲೆ ಪುಡಿ ಮಾಡಬೇಕು. ಈಗ ಆರಿದೆ. ಈಗ ಇದಕ್ಕೆ ರುಬ್ಬಕ್ಕೆ 1/4 ಟೀ ಚಮಚ ಅರಿಶಿಣದ ಪೌಡ್ರ್ ಹಾಕಿದ್ದೀನಿ. ಆಮೇಲೆ ಧನಿಯಾ ಪೌಡ್ರು 1.5 ಚಮಚ ಈ ಚಮಚದಲ್ಲಿ ಹಾಕಿದ್ದೀನಿ. ಆಮೇಲೆ ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಒಂದೂವರೆ ಹಾಕ್ತಾ ಇದ್ದೀನಿ. ಇದು ಹುರಿದಿದ್ನಲ್ಲ, ಅದು ಆರಿದೆ, ಅದನ್ನು ಹಾಕ್ತಾ ಇದ್ದೀನಿ. ನೋಡಿ, ಪುಡಿ ಮಾಡಿದ್ದೀನಿ, ಅದನ್ನು ಈಗ ಹಾಕ್ತಾ ಇದ್ದೀನಿ ಇದಕ್ಕೆ. ಇದಕ್ಕೀಗ ಹಿಂಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಆಮೇಲೆ ಇದಕ್ಕೆ 1/2 ಸ್ಪೂನು ಸಕ್ಕರೆ ಹಾಕ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಸಕ್ಕರೆ ಹಾಕಿದೆ. ನೀಟಾಗಿ ಕಲಿಸ್ಕೊಳ್ಬೇಕು. ಈಗ ಇದು ಮಸಾಲೆ ಡ್ರೈ ಆಗಿದೆಯಲ್ಲ, ಅದು ಬಿಟ್ಕೋಬಾರ್ದು ಅಂತಂದ್ಬಿಟ್ಟು ಒಂದೇ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಕಲಿಸ್ತೀನಿ. ಈಗ ಬೆಂಡೆಕಾಯಿನ ಆ ಕಡೆ ಈ ಕಡೆ 2 ತುದಿನೂ ಕಟ್ ಮಾಡಬೇಕು. ಹೀಗೆ ಮಾಡಿಬಿಟ್ಟು ಹೀಗೆ ಒಂದೇ 1 ಸ್ಲಿಟ್ ಹೀಗೆ ಮಾಡಬೇಕು. ಹೀಗೆ ಬಿಟ್ಕೊಳ್ಳುತ್ತೆ. ಸೊ ಮಸಾಲೆ ತುಂಬಕ್ಕೂ ವಾಸಿ ಜೊತೆ ಹುಳು ಇಲ್ವಾ ಅಂತ ನೋಡ್ಬೋದು. ಹೀಗೆ ಕಟ್ ಮಾಡಿ ಬರ್ತಿದೆ. ನೋಡಿ, ಒಂದೇ 1 ಸ್ಲಿಟ್ಟು ಹೀಗೆ ಈ ಥರ. ಆಮೇಲೆ ನೋಡಿ, ಇಷ್ಟು ಮಾವಿನಕಾಯಿದು ತಿರುಳು ಹಾಕ್ತಾ ಇದ್ದೀನಿ. ಆಮ್ಚೂರು ಪೌಡ್ರ್ ಹಾಕ್ಬೋದು ಅಥವಾ ನಿಂಬೆ ಹಣ್ಣಿನ ರಸ ಹಿಂಡ್ಬೋದು. ನಾನು ಮಾವಿನಕಾಯಿದು ಇದನ್ನು ಮಾಡಿಟ್ಕೊಂಡಿದ್ದೀನಿ, ತಿರುಳಿಂದು ಪೇಸ್ಟು, ಅದನ್ನು ಹಾಕ್ತಾ ಇದ್ದೀನಿ.
ನೋಡಿ ಚೆನ್ನಾಗಿ ಕೂಡಿಸ್ಕೊಳ್ಬೇಕು ಹೀಗೆ. ಎಲ್ಲ ಕಡೆಗೂ ಆ ಮಾವಿನಕಾಯಿದು ತಿರುಳು ಸೇರ್ಕೋಬೇಕು ಈ ಮಸಾಲೆಗೆ ಚೆನ್ನಾಗಿ. ಆಮೇಲೆ ನೋಡಿ ಈ ಥರ ಸ್ಲಿಟ್ ಮಾಡಿ ಇಟ್ಟಿರ್ತೀವಲ್ಲ, ಅದಕ್ಕೆ ಈ ಥರ ತುಂಬಿಸ್ಬೇಕು. ಹೀಗೆ ಎಲ್ಲದಕ್ಕೂ ತುಂಬಿಸ್ತೀನಿ. ಈಗ ನೋಡಿ ಕಾವಲಿ ಇಟ್ಟಿದ್ದೀನಿ, ಎಣ್ಣೆ ಒಂದು 2 ಸ್ಪೂನ್ ಹಾಕಿದ್ದೀನಿ. ಈಗ ಇದಕ್ಕೆ ಜೀರಿಗೆ ಹಾಕ್ತಾ ಇದ್ದೀನಿ. ನೋಡಿ ಬೆಂಡೆಕಾಯಿನ ಈ ಥರ ಫುಲ್ಲು ಸ್ಟಫ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಂಡೆಕಾಯಿನ ಮುಂಚೆ ತೊಳೆದ್ಬಿಟ್ಟು ಆಮೇಲೆ ಒಳ್ಳೆ ಕ್ಲೀನಾಗಿರೋ ಬಟ್ಟೆಲಿ ಒರೆಸ್ಕೋಬೇಕು. ನೀರಿದ್ದರೆ ಅದು ಲೋಳೆ ಆಗಿಬಿಡುತ್ತೆ. ಆಮೇಲೆ ಈಗ ಒಂದೊಂದೇ ಬೆಂಡೆಕಾಯಿನ ಇಡ್ತೀನಿ. ಉರಿ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ. ಆಮೇಲೆ ಮೇಲೆ ಸುಮ್ಮನೆ ಉಪ್ಪನ್ನು ಚೂರು ಉದುರಿಸ್ತಾ ಇದ್ದೀನಿ. ಇದನ್ನು ಕೂಡಿಸೋಣ. ಮಸಾಲೆ ಮಾಡಿಟ್ಟಿದ್ನಲ್ಲ ಆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪನೇ ನೀರು ಹಾಕಿಬಿಟ್ಟು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಸಣ್ಣ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮು ಇದನ್ನು ಮುಚ್ಚಿಡ್ತೀನಿ. ಮತ್ತು ಇದನ್ನು ಒಂದ್ಸಲ ತೆಗೆದು ಇದನ್ನು ಮೆಲ್ಲ ಕೂಡಿಸೋಣ. ಇಲ್ಲಿ ನೋಡಿ ಸ್ಟಫ್ಡ್ ಭಿಂಡಿ ತುಂಬಿರೋ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಮಾಡ್ಕೊಂಡ್ಬಿಟ್ಟು ನಿಮ್ಮ ಕಾಮೆಂಟ್ಸ್ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.